ವೀಕ್ಷಕ ಬಂಧುಗಳೇ ನಮಸ್ಕಾರ. ಇವತ್ತಿನ ಈ ಸಂಚಿಕೆಯಲ್ಲಿ ನಮಗೆ ಪರಿಚಯ ಮಾಡ್ತಾ ಇರುವಂತಹ ಒಂದು ಲಕ್ಸುರಿಯಸ್ ಮನೆ ಇರೋದು ಮೈಸೂರು JP ನಗರ, ಜಯಪ್ರಕಾಶ್ ನಗರ, ಮೈಸೂರಲ್ಲಿ ಟಾಪ್ ಒಂದು 10 ಏರಿಯಾಸ್ ಹೆಸರನ್ನ ಹೇಳಿ ಅಂತಂದರೆ ಅದರಲ್ಲಿ ಖಂಡಿತವಾಗ್ಲೂ ಈ JP ನಗರನೂ ಟಾಪ್ 10 ಏರಿಯಾಸಲ್ಲಿ ಇರೋವಂತಹ ಏರಿಯಾ. ಮೈಸೂರಿನ ಬಹಳ ಹಳೆ ಏರಿಯಾ ಇದು. ಮೋರ್ ದೆನ್ 30 ವರ್ಷಕ್ಕೂ ಓಲ್ಡ್ ಏರಿಯಾ. ಈಗಾಗಲೇ ಮೈಸೂರು ಕಾರ್ಪೊರೇಷನ್ ಲಿಮಿಟ್ಸಲ್ಲಿ ಇರುವಂತಹ ಲೇಔಟಲ್ಲಿರುವಂತಹ ಮನೆ, ಅಂದರೆ ಸರ್ಕಾರದಿಂದ ಅಲಾಟ್ ಆಗಿರುವಂತಹ ಸೈಟಲ್ಲಿ ಕಟ್ಟಿರುವಂತಹ ಮನೆ ಆಗಿರುತ್ತೆ. ಮನೆಯ ಮುಂದೆ ಏನು ಮನೆ ಸೇಲ್ಗಿದೆ ಅಂತ ಹೇಳ್ತಾ ಇದ್ದೀನಿ, ಇದೊಂದು 40-60 ಮನೆ ಆಗಿರುತ್ತೆ. 40-60 ಮನೆಯ ಮುಂದೆ ಇರುವಂತಹ ಒಂದು ಅಬೌಟ್ 55 ಫೀಟ್ ರೋಡ್ ನಮಗೆ ತೋರಿಸ್ತಾ ಇದ್ದೀನಿ. ಈಗ ಇದು 4 ಇಯರ್ಸ್ ಓಲ್ಡ್ ಪ್ರಾಪರ್ಟಿ, 4ರಿಂದ 4.5 ವರ್ಷ ಆಗಿರುವಂತಹ ನಾರ್ತ್ ಫೇಸಿಂಗಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ಹೊಸ ಮನೆ ಸೇಲ್ಗಿದೆ. ಪಾರ್ಕಿಂಗ್ ಏರಿಯಾ ತಾವು ನೋಡ್ಬೋದು. ಒಳಗೆ ಒಂದು ಇನೋವಾ ಫಾರ್ಚುನರ್ ಆ ಥರ ದೊಡ್ಡ ಕಾರ್ನ ನಿಲ್ಲಿಸ್ಕೊಳ್ಳೋಕ್ಕೆ ಜಾಗ ಇದೆ. ಸ್ಮಾಲ್ ಗಾರ್ಡನ್ ಏರಿಯಾ ಸಹ ಬಿಟ್ಟಿದ್ದಾರೆ ಮುಂದ್ಗಡೆ. ಎಂಟೈರ್ ಮನೆ ಮಾರ್ಬಲ್ ಫ್ಲೋರಿಂಗು, ಫುಲ್ ಎಂಟೈರ್ ಹೌಸ್ ಆಲ್ಮೋಸ್ಟ್ ಅರೌಂಡ್ ಒಂದು 50 ಚದರ ಇರುವಂತಹ ಮನೆ ಆಗಿರುತ್ತೆ ಇದು. ನೋಡ್ತಾ ಇದ್ದೀನಿಲ್ಲ, ಎಂಟ್ರೆನ್ಸು, ಈ ಏನು ಮೇನ್ ಡೋರ್ ಇದೆ ಎಲ್ಲ ಹೆವಿ ಗೇಜು ಫಸ್ಟ್ ಕ್ವಾಲಿಟಿ ಟೀಕ್ ವುಡ್ಡಲ್ಲಿ ಮಾಡಿರುವಂತಹ ಮನೆ. ಆಲ್ಮೋಸ್ಟ್ ನಿಮಗೆ ಇನ್ನೇನು ಈ ಮನೇಲಿ ಪೆಂಡಿಂಗ್ ಅನ್ನೋ ಥರ ಯಾವುದೇ ತರಹ ಕಾಮಗಾರಿಗಳು ಇಲ್ಲದೇ ಇರುವಂಥದ್ದು. ಅಂದರೆ ಫಾರ್ ಎಕ್ಸಾಂಪಲ್ ವಾರ್ಡ್ರೋಬ್ ಇದೆಯಾ, ಮಾಡ್ಯುಲರ್ ಕಿಚನ್ ಇದೆಯಾ, TV ಕ್ಯಾಬಿನೆಟ್ ಇದೆಯಾ, ಎಲ್ಲ ಇರುವಂಥದ್ದು. ಸೊ ಜಸ್ಟ್ ಎಂಟರ್ ದ ಹಾಲ್. ಸೋಫಾ ನೋಡಿ ಈಗ ಎಲ್ಲ ಹಾಕಿದ್ದಾರೆ. ಸೀಲಿಂಗು, TV ಕ್ಯಾಬಿನೆಟ್ಸು, ಹೇಳಿದಂತೆ ಎಂಟೈರ್ ಹೌಸ್ ಈಸ್ ಮಾರ್ಬಲ್ ಫ್ಲೋರಿಂಗು. ದರ್ ಆರ್ 2 TV ಕ್ಯಾಬಿನೆಟ್ಸ್. ಒಂದು TV ಕ್ಯಾಬಿನೆಟ್ಟು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಹಾಲಲ್ಲಿ ದೇ ಆಲ್ರೆಡಿ ಇನ್ಸ್ಟಾಲ್ಡ್ ಬಿಲೋ ದಿ ಸ್ಟೇರ್ ಕೇಸ್. ಈಸಿಲಿ ಯು ಕ್ಯಾನ್ ಅಕಾಮಡೇಟ್ ಮೋರ್ ದೆನ್ 14 ಸೀಟರ್ ಲಿವಿಂಗ್ ಸ್ಪೇಸ್, ಅಂದರೆ 14 ಸೀಟರ್ ಸೋಫಾಗಳನ್ನ ಹಾಕ್ಕೋಬೋದು. ಇನ್ನೊಂದು TV ಕ್ಯಾಬಿನೆಟ್ಟು ಇಲ್ಲಿದೆ ವಿತ್ ಡಬಲ್ ಹೈಟ್. ಇದು ತೋರಿಸ್ತಾ ಇರೋಂಥದ್ದು ಡಬಲ್ ಹೈಟಲ್ಲಿ ಇರುವಂತಹ ಈ ಡೈನಿಂಗ್ ಏರಿಯಾ ಪಕ್ಕದಲ್ಲೇ. ಸೊ ನೀವು ನೋಡ್ಬೋದು, ದಿಸ್ ಈಸ್ ದಿ ಸಿಟ್ಔಟ್. ಇಲ್ಲಿ ಕೂತ್ಕೊಳ್ಳಿಕ್ಕೆ ಈ ಸ್ಪೇಸ್ನ ನೀವು ಆಲ್ ಟೈಮ್ ಓಪನ್ ಇಟ್ಕೊಬೋದು. ಅಂದರೆ ಇಲ್ಲಿ ಸೇಫ್ಟಿ ಗ್ರಿಲ್ಸ್ ಹಾಕಿರೋದ್ರಿಂದ ಇಂಟ್ರೂಷನ್ ಯಾರೂ ಬಂದು ಹೋಗ್ಲಿಕ್ಕೆ ಆಗಲ್ಲ. ದಿಸ್ ಇಸ್ ಲಾಕ್ಡ್ ಫ್ರಮ್ ಇನ್ಸೈಡ್. ಸೊ ಇನ್ ದಿಸ್ ಪ್ಲೇಸ್ ದಿಸ್ ಕ್ಯಾನ್ ಬಿ ಕೆಪ್ಟ್ ಓಪನ್ ಆಲ್ ಟೈಮ್. ಇದು ಅಷ್ಟೇ, ಇದೆಲ್ಲ ಟೀಕಲ್ಲಿ ಮಾಡಿರುವಂಥದ್ದು. ಎಂಟ್ರಿಂಗ್ ದಿ ಕಿಚನ್ ಏರಿಯಾ ಎಲ್ಲ ಕ್ವಾಡ್ಸ್ ಟಾಪ್ ಹಾಕಿದ್ದಾರೆ, ನೀವು ನೋಡ್ಬೋದು. ಇದು ವಿತ್ ಚಿಮ್ನಿ, ಕ್ಯಾಫ್ ದ ಚಿಮ್ನಿ ಮತ್ತು ಬರ್ನರು, ಫುಲ್ ಸೈಜ್ ಮಾಡ್ಯುಲರ್ ಕಿಚನ್. ಒಂದು 8x10, 8x12 ಇರುವಂತಹ ಮಾಡ್ಯುಲರ್ ಕಿಚನ್ ಇದೆ. ಈಗ ಅಲ್ಲಿ ಶೋ ಯು ದಿಸ್ ಸ್ಪೇಸ್ ಕ್ಯಾನ್ ಸಿ. ಈಗಾಗಲೇ ಮೈಕ್ರೋವೇವ್ ಓವನು ಪಕ್ಕದಲ್ಲಿ, ಮೈಕ್ರೋವೇವ್ ಆಗಲೇ ಇನ್ಸ್ಟಾಲ್ ಆಗೋಗಿದೆ. ಪಕ್ಕದಲ್ಲಿ ಡಬಲ್ ಡೋರ್ ರೆಫ್ರಿಜರೇಟರ್ ಇಟ್ಕೊಳ್ಳೋಕ್ಕೆ ಜಾಗ. ಇದು ಮೂವಿಂಗ್ ಟುವರ್ಡ್ಸ್ ದಿ ಸ್ಟೋರೇಜ್ ಸ್ಪೇಸ್. ಮನೇಲಿ ಇಲ್ಲಿ ಸ್ಟೋರೇಜ್ ಸ್ಪೇಸ್ ಇದೆ. ದಿಸ್ ಇಸ್ ದಿ ಸ್ಟೋರೇಜ್ ಸ್ಪೇಸ್ ನೆಕ್ಸ್ಟ್ ಟು ದಿ ಕಿಚನ್ ಏರಿಯಾ ಪಕ್ಕದಲ್ಲೇ ಇರುವಂತಹ ಸ್ಟೋರೇಜ್ ಸ್ಪೇಸ್ ನೋಡ್ಬೋದು. ಈಗ ದಿಸ್ ಇಸ್ ದಿ ಲುಕ್ ಆಫ್ ದ ಕಿಚನ್, ಡೈನಿಂಗ್ ಆ್ಯಂಡ್ ಸ್ಟೋರೇಜ್ ಸ್ಪೇಸ್ ಇದು. ಈಗ ಗೋಯಿಂಗ್ ಟುವರ್ಡ್ಸ್ ದಿ ಯುಟಿಲಿಟಿ ಏರಿಯಾ. ಇದು ಯುಟಿಲಿಟಿ ಸ್ಪೇಸ್ ಇದೆ. ಇಲ್ಲಿ ಬಟ್ಟೆಗಳು ಒಗೆದು ಒಣಗಿ ಹಾಕ್ಕೊಳ್ಳಿಕ್ಕೆ. ನೀರಿನ ವಿಚಾರ ಭಾಳಷ್ಟು ಜನಕ್ಕೆ ಡೌಟ್ ಇರುತ್ತೆ, JP ನಗರದಲ್ಲಿ ನೀರಿದೆಯಾ? 24 hours ಕಾವೇರಿ ವಾಟರ್ ಸಪ್ಲೈ ಇರುವಂತಹ ಇದು. ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೆ ಇನ್ಲೆಟ್ಟು ಔಟ್ಲೆಟ್ ವಾಟರ್ ಕೊಟ್ಟಿರೋ ಬಟ್ಟೆ ಇಲ್ಲೇ ಒಗೆದು ಇಲ್ಲೇ ತಾವು ಒಣಗಿ ಹಾಕ್ಕೋಬಹುದು. ನಾವು ಐ ಆಮ್ ಗೋಯಿಂಗ್ ಟುವರ್ಡ್ಸ್ ದಿ ರೂಮ್ ನಂಬರ್ 1. ಇದು 3 ಬೆಡ್ರೂಮ್ ಮನೆ ಆಗಿರುತ್ತೆ. ಇವಾಗ ಐ ಶೋ ಯು ರೂಮ್ ನಂಬರ್ 1, ಪೂಜಾ ರೂಮ್. ನೋಡ್ಬೋದು, ಶಿವ ಮತ್ತು ಪಾರ್ವತಿ, ಗಣಪತಿ ಇರುವಂತಹ ದಿಸ್ ಬ್ಯೂಟಿಫುಲ್ ಪೂಜಾ ರೂಮ್. 4 ಜನ ಒಳಗೆ ಕೂತು ಪೂಜೆ ಮಾಡ್ಬೋದು. ಆ ಥರ ಆಲ್ಮೋಸ್ಟ್ ಇದು ನೋಡ್ತಾ ಇದ್ರಲ್ಲ, 4 people ಕ್ಯಾನ್ ಸಿಟ್ ಈಸಿಲಿ ಇನ್ಸೈಡ್ ಆ್ಯಂಡ್ ಡು ಪರ್ಫಾರ್ಮ್ ಪೂಜಾ. ಹ್ಯಾಂಡ್ ವಾಶು ಯಾಕೆ ಇಲ್ಲಿ ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ ಅಂದರೆ ನೋಡಿ, ಇಲ್ಲಿ ಡೈನಿಂಗ್ ಏರಿಯಾ ಇದೆ,
ಡೈನಿಂಗ್ ಏರಿಯಾ ಪಕ್ಕದಲ್ಲೇ ಯು ಕ್ಯಾನ್ ದಿ ಹ್ಯಾಂಡ್ ವಾಶ್. ನಾವು ಗೋಯಿಂಗ್ ಟುವರ್ಡ್ಸ್ ದಿ ರೂಮ್ ನಂಬರ್ 1. ಇದರ ಮೊದಲನೆಯ ರೂಮು. ಎಂಟೈರ್ ಒಂದು ಸೈಜ್ ಏನು ನೋಡ್ತಾ ಇದ್ದಿರಲ್ಲ, ಫುಲ್ ಸೈಜ್ ವಾರ್ಡ್ರೋಪ್ ಇದೆ. ವಾರ್ಡ್ರೋಪ್ ಪಕ್ಕದಲ್ಲಿ ಯು ಕ್ಯಾನ್ ಸಿ ಡ್ರೆಸ್ಸಿಂಗ್ ಟೇಬಲು. ಇದನ್ನು ಟಿ ವಿ ಕ್ಯಾಬಿನೆಟಲ್ಲಿ ಕನ್ವರ್ಟ್ ಮಾಡ್ಕೊಳ್ಳಿ ಅಥವಾ ಸ್ಟಡಿ ಯೂನಿಟ್ ಆದರೂ ಮಾಡ್ಕೋಬೋದು. ದಿಸ್ ಇಸ್ ದ ವ್ಯೂ. ಒಂದು ಟಾಪ್ ವ್ಯೂ ತೋರಿಸ್ತೀನಿ ಹೇಗಿದೆ ಅಂತ. ದಿಸ್ ಇಸ್ ದ ವ್ಯೂ ವಿತ್ ಕಾಟ್ಗಳನ್ನ ಹಾಕಿದ್ದಾರೆ ಪಕ್ಕದಲ್ಲಿ. ಕಾಟ್ ಪಕ್ಕದಲ್ಲಿ ಸ್ಟೋರೇಜ್ ಸ್ಪೇಸ್ ಇದೆ. ಮೂವಿಂಗ್ ಟುವರ್ಡ್ಸ್ ಬಾತ್ರೂಮ್, ಕಾಮನ್ ವಾಶ್ರೂಮ್ ನಂಬರ್ 1. ಗ್ಲಾಸ್ ಪಾರ್ಟೇಷನ್ ಮಾಡಿದ್ದಾರೆ ಇದಕ್ಕೆ, ನೀವು ನೋಡ್ಬೋದು. ಬ್ರೀಫ್ ಲುಕ್. ಶವರ್, ಫುಲ್ ಸೈಜ್ ಶವರ್, ಆಲ್ ಬ್ರ್ಯಾಂಡೆಡ್ ಜಾಗ್ವಾರ್ ಫಿಟ್ಟಿಂಗ್ಸ್. ಹೇಳಿದ್ನಲ್ಲ ಲಕ್ಸುರಿಯಸ್ ಮನೆ ಅಂತ, ಭಾಳ ಲಕ್ಸುರಿಯಸ್ ಆಗಿ ಇಂಟೀರಿಯರ್ಸ್ ಮಾಡಿದ್ದಾರೆ. ದಿಸ್ ಇಸ್ ದ ವ್ಯೂ ಆಫ್ ದ ಹಾಲ್ ಆರ್ ದ ಡೈನಿಂಗ್ ಏರಿಯಾ. ಹಾಲು ನಾರ್ತ್ ಫೇಸಿಂಗು, ಈಸ್ಟಿಂದ ನಾನು ಎಂಟ್ರ್ ಆಗಿರೋದು. ಇದೆಲ್ಲ ಟೀ ಕುಡ್, ರೈಲಿಂಗ್ಸ್ ಎಲ್ಲ ಟೀ ಕುಡ್ಡಲ್ಲಿ ಮಾಡಿದ್ದಾರೆ. ಮೇಲ್ಗಡೆ ನೋಡಿ ಈ ಥರ ಗ್ಲಾಸ್, ಪುಟ್ ಗ್ಲಾಸ್ ಫಾರ್ ದ ಫ್ಲೋರಿಂಗು. ಇದು ಒಂದು ಹಾಲು ವಿತ್ ಟಿ ವಿ ಕ್ಯಾಬಿನೆಟ್ಸ್ ಇದೆ ಇಲ್ಲಿ ನೋಡ್ಬೋದು. ವಿತ್ ಟಿ ವಿ ಕ್ಯಾಬಿನೆಟ್ಸ್. ದಿಸ್ ಇಸ್ ರೂಮ್ ನಂಬರ್ 1ನೇ ರೂಮು. ರೂಮ್ ನಂಬರ್ 1 ವಿತ್ ಕಾಟ್ಸ್, ವಿತ್ ದ ವಾಶ್ರೂಮ್. ಇಲ್ಲೂ ಅಷ್ಟೇ ಎಲ್ಲ ಸ್ಟ್ಯಾಂಡರ್ಡ್ ಬಾತ್ರೂಮ್ ಫಿಟ್ಟಿಂಗ್ಸು, ಹ್ಯಾಂಡ್ ವಾಶು ಇದೆಲ್ಲ ಆಗಿದೆ. ಇದೆಲ್ಲ ಟೀ ಕುಡ್ಡಲ್ಲಿರುವಂಥದ್ದು. ಲುಕ್ ಫ್ರಮ್ ದಿ ಟಾಪ್ ವ್ಯೂ ಲುಕ್ ಇದು ಹೇಗೆ ಕಾಣುತ್ತೆ ಅಂತ ಶೋ ಯು. ಸ್ಕೈಲೈಟ್ ಅಂದರೆ ಮೇಲ್ಗಡೆ ಅಂತ ಬರ್ತಿರುವಂತಹ ಸೂರ್ಯನ ಕಿರಣಗಳು ಡೈರೆಕ್ಟಾಗಿ ಡೈನಿಂಗ್ ಟೇಬಲು, ಪೂಜಾ ರೂಮ್ ಮೇಲೆ ಬೀಳುತ್ತೆ. 2 ರೂಮ್ಗಳಿದೆ ಇಲ್ಲಿ. ರೂಮ್ ನಂಬರ್ 1 ಆಯಿತು, 2 ಆಯಿತು, 3 ತೋರಿಸ್ತೀನಿ. ಸ್ಟಡಿ ಏರಿಯಾ ಇದು. ಎಲ್ಲ ಬೆಡ್ರೂಮ್ಗಳು ಬಿಗ್ ಸೈಜ್ ನೋಡಿ. ಇದೂ ಭಾಳ ದೊಡ್ಡದಾಗಿದೆ. ಯಾರ ಮನೆ ಕಟ್ಕೋಬೇಕು ಅಂತ ಇದ್ದವರು ಪ್ಲ್ಯಾನ್ ಬೇಕು ಅಂದರೆ ನೋಡಿ ಇಲ್ಲಿದೆ. ಯು ಕ್ಯಾನ್ ಸಿ ದಿಸ್ ಪ್ಲ್ಯಾನ್. ಹ್ಯೂಜ್ ಸೈಜ್ ವಾರ್ಡ್ರೋಪ್, ವಾಕ್-ಇನ್ ವಾರ್ಡ್ರೋಪ್ ಇದು. ವಾಕ್-ಇನ್ ವಾರ್ಡ್ರೋಪ್, ರೂಮ್ ನಂಬರ್ 1. ದಿಸ್ ಡಸ್ ನಾಟ್ ಹ್ಯಾವ್ ಅ ಅಟ್ಯಾಚ್ ಬಾತ್ರೂಮ್. ದಿಸ್ ಇಸ್ ರೂಮ್ ನಂಬರ್ 4 ನೋಡ್ಬೋದು ಇಲ್ಲಿ. ದಿಸ್ ಆಲ್ಸೋ ಹ್ಯಾಸ್ ಕಾಟ್ಸ್, ವಾರ್ಡ್ರೋಬ್, ಡ್ರೆಸ್ಸಿಂಗ್ ಯೂನಿಟ್ ಆ್ಯಂಡ್ ವಾಶ್ರೂಮ್. ಇದಕ್ಕೆ ವುಡನ್ ಫ್ಲೋರಿಂಗ್ ಮಾಡಿದ್ದಾರೆ. ದೇ ಡನ್ ವುಡನ್ ಫ್ಲೋರಿಂಗ್. ಫಾರ್ ದ ಸೇಮ್ ವುಡನ್ ಫ್ಲೋರಿಂಗ್ ಇಲ್ಲಿ ಏನು ಮಾಡಿದ್ದಾರೆ, ಕೆಳಗೂ ಮೇಲ್ಗಡೆನೂ ಎಲ್ಲ ಪಿಲ್ಲರ್ ಕನ್ಸ್ಟ್ರಕ್ಷನ್ಸು. ದಿಸ್ ಇಸ್ ಅ 4-year-old house. This was not built in the perception or in the view of selling it. ಸೊ 4.5 ವರ್ಷ ಆಗಿರುವಂತಹ ಮನೆ. ದಿಸ್ ಇಸ್ ದ ವ್ಯೂ ಫ್ರಮ್ ದ ಬಾಲ್ಕನಿ. ಸೊ ಈಗ ನಾನು ಈ 4 ಬೆಡ್ರೂಮ್ ಮನೆ, 4 ಬೆಡ್ರೂಮಲ್ಲಿ ಜಸ್ಟ್ ರೀಕ್ಯಾಪಿಂಗ್ ಇಟ್. ರೂಮ್ ನಂಬರ್ 3 ರೂಮ್ಗಳಿದೆ. 3 ರೂಮ್ಗಳಲ್ಲಿ ದಿಸ್ ಇಸ್ ಗೋಯಿಂಗ್ ಟು ದಿ ಟಾಪ್ ಫ್ಲೋರು. ಇಲ್ಲೂ ಅಷ್ಟೇ ಸ್ಕೈಲೈಟ್ ಮಾಡಿದ್ದಾರೆ. ನಾನು ಈ ವಿಡಿಯೋ ಮಾಡ್ಬೇಕಾದ್ರೆ ಯಾವುದೇ ತರಹದ ಎಕ್ಸ್ಟ್ರಾ ಬೆಳಕು ಲೈಟನ್ನ ಯೂಸ್ ಮಾಡಿರುವಂಥ ಮನೆ ಅಲ್ಲ. ಹವೆವರ್ ದ ಬಿಲ್ಡರ್ ಆರ್ ದಿ ಹೌಸ್ ಓನರ್ ಹ್ಯಾಸ್ ಡನ್ ಇಟ್. ಐ ಹ್ಯಾವ್ ಜಸ್ಟ್ ಶಾಟ್ ದ ವಿಡಿಯೋ ಫ್ರಮ್ ಮೈ ಫೋನ್. ದಿಸ್ ಕಂಪ್ಲೀಟ್ಸ್ ದ ಟೂರ್ ಆಫ್ ದಿಸ್ 4 bedroom. Just to recap ಅಂತ ಅಂದರೆ, this give you a proper recap. ಮೈಸೂರು JP ನಗರ. ದಿಸ್ ಇಸ್ ಅ ನಾರ್ತ್ ಫೇಸಿಂಗ್ ಪ್ರಾಪರ್ಟಿ. 40-60 ನಾರ್ತ್ ಫೇಸಿಂಗು. ನಾನು ಈಸ್ಟಿಂದ ಎಂಟ್ರ್ ಆಗಿದ್ದು. ಶೋ ದ ಈಸ್ಟ್ ಫೇಸಿಂಗ್ ಡೋರ್. ಇಲ್ಲಿಂದ ನಾನು ಎಂಟ್ರ್ ಆಗಿದ್ದು. ಹಾಲು ಆರ್ ದ ಲಿವಿಂಗ್ ಸ್ಪೇಸ್. ದಿಸ್ ಇಸ್ ದಿ ಡೈನಿಂಗ್ ಏರಿಯಾ. ಟಾಪಲ್ಲಿ ನೀವು ನೋಡ್ಬೋದು ಬ್ಯೂಟಿಫುಲ್ ಸ್ಕೈ, ಸನ್ಲೈಟ್. ಡೈನಿಂಗ್ ಏರಿಯಾ, ಪೂಜಾ ರೂಮ್ ವಿತ್ ರೂಮ್, 1 ಅಟ್ಯಾಚ್ ಬಾತ್ರೂಮ್. ಡಿಸ್ಕ್ರಿಪ್ಷನಲ್ಲಿ ನಾನು
ರೇಟನ್ನು ಮೆನ್ಷನ್ ಮಾಡಿರ್ತೀನಿ, ಆಸಕ್ತರು ಕ್ಯಾನ್ ಕಾಲ್ ಮಿ. ಥ್ಯಾಂಕ್ ಯು.